ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನಿಮ್ಮೆಲ್ಲರ ಜೊತೆ ಮಾತಾಡೋದು ನನಗೆ ಭಾಳ ಸಂತೋಷದ ವಿಷಯ. ಯಾಕಂದರೆ ರಾಜ್ಯದ ಮೂಲೆ ಮೂಲೆ ಸ್ನೇಹಿತರು ಈ ಮಾತುಗಳನ್ನು ಕೇಳ್ತಾ ಇದ್ದೀರಲ್ಲ, ನನಗಷ್ಟೇ ಸಾಕು. ಪ್ರತಿ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ತುಂಬ ಮೆರೆದಾಡ್ತೀವಿ ನಾವು, ತುಂಬ ಮೆರೆದಾಡ್ತೀವಿ. ಆದರೆ ನಮ್ಗೆ ಗೊತ್ತಿರಲ್ಲ ನೋಡಿ, ಕೊನೆಗೊಂದಿನ ನಮಗೂ ಸಾವಿದೆ ಅಂತ. ಎಲ್ಲೋ ಓದಿದಂಥ ಒಂದು ಸಾಲು ನೆನಪಾಗ್ತಿದೆ. ಅಂತಿಮವಾಗಿ ಇಷ್ಟೇ ಬದುಕು, ಕೊನೆ ಗಳಿಗೆಯಲ್ಲಿ ನಮ್ಮ ಪರಿಚಯಸ್ಥರೇ ನಮ್ಮ ಸತ್ತ ದೇಹದ ಮುಂದೆ ನಿಂತು ಇನ್ನು ಎಷ್ಟು ಸಮಯ ಹಿಡಿದು ಎಂದು ಪ್ರಶ್ನಿಸುವರು. ಹೆಚ್ಚು ಹೊತ್ತಾದರೆ ಲೊಚಗುಟ್ಟುವರು, ಪಿಸುಗುಟ್ಟುವರು, ಯಾವಾಗ ಎದ್ದುತ್ತೀರ? ಇಷ್ಟೇ ಬದುಕಯ್ಯ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯಿತು. ಬರೇ ಬೂದಿಯಾಗುವುದಕ್ಕಾಗಿ ಮನುಷ್ಯ ಜೀವನ ಪೂರ್ತಿ ಬೇರೆಯವರನ್ನು ನೋಡಿ ಉರಿಯುತ್ತಾನೆಂದು. ಇದು ನಿನ್ನ ಜೀವನ, ನಿನ್ನ ಸುಖ ದುಃಖಗಳಿಗೆ ನೀನೇ ಹೊಣೆಗಾರಿಕೆ. ಇಲ್ಲಿ ಯಾರು ಬಂದು ನಿನ್ನನ್ನು ಕಾಪಾಡೋದಿಲ್ಲ. ಉರಿದು ಬೂದಿಯಾಗುವ ಬದಲು ಉರಿದು ಬೆಳಕಾಗಿ ಬದುಕೋಣ. ನಾನು ಹೇಳೋದಿಷ್ಟೇ, ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ತಾಯಿ ಗರ್ಭದಲ್ಲಿ ಹೋಗ್ತೀವಿ. ಕೊನೆ ತನಕ ಇಲ್ಲಿ ಯಾರು ಶಾಶ್ವತವಲ್ಲ, ನಮಗೆ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ಇನ್ನು ನಮ್ಮ ಜೊತೆ ಅವರಿರ್ತಾರೆ ಇವರಿರ್ತಾರೆ ಅನ್ನೋದು ಬರೀ ಕಲ್ಪನೆ. ಒಂದು ಮಾತಂತೂ ಸತ್ಯ, ರಾತ್ರಿ ಮಲಗಿದವರು ಬೆಳಗ್ಗೆ ಎಚ್ಚರವಾಗಿರ್ತೀವಿ ಅನ್ನೋ ಗ್ಯಾರಂಟಿ ಲೈಫ್ ನಮ್ಮದಲ್ಲ. ಆದರೂ ಕೂಡ ನಾನು ಅದನ್ನು ಸಾಧಿಸಬೇಕು, ನಾನು ಹಣ ಮಾಡಬೇಕು, ನಾನು ಅವನನ್ನು ನೋಡಿದ್ರೆ ಆಗಲ್ಲ. ಯಾಕೆ ಸ್ವಾಮಿ? ಇರೋ ಜೀವನದಲ್ಲಿ ಖುಷಿ ಖುಷಿಯಾಗಿರಬೇಕು. ಕೊನೆ ತನಕ ನಾವು ಕಳಿಸೋದು, ನಾವು ತಗೊಂಡು ಹೋಗೋದೇನಿದ್ರೆ ನಮ್ಮ ಒಳ್ಳೆತನ ಅಷ್ಟೇ. ಯಾರನ್ನು ಕೂಡ ಕೇವಲವಾಗಿ ನೋಡಬಾರ್ದು. ಇವತ್ತಿನ ವೇಸ್ಟ್ ಪೇಪರ್ ನಾಳೆ ಒಂದಿನ ಗಾಳಿಪಟವಾಗಿ ಹಾರಾಡ್ಬೋದು. ಅದನ್ನು ತಲೆ ಎತ್ತಿ ನೋಡುವಂಥ ಪರಿಸ್ಥಿತಿ ಇಲ್ಲ, ಕೈ ಕಟ್ಕೊಂಡು ನೋಡುವಂಥ ಪರಿಸ್ಥಿತಿ ನಮಗೂ ಬರ್ಬೋದು. ಯಾರನ್ನು ಕೂಡ ಕೇವಲವಾಗಿ ನೋಡಬೇಡಿ. ಎಲ್ರಿಗೂ ಕೂಡ ಅವರದ್ದೇ ಆದ ಒಂದು ವ್ಯಕ್ತಿತ್ವ ಇದೆ. ತುಂಬ ಜನ ಯೋಚನೆ ಮಾಡ್ತಾರೆ, ಭಗವಂತ ನನಗೆ ಯಾಕೆ ಈ ಥರ ಮಾಡಿಬಿಟ್ಟ, ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಬಿಟ್ಟ, ಯಾಕೆ ನನಗೆ ಜೀವನದಲ್ಲಿ ಏನು ಸಾಧಿಸೋಕ್ಕಾಗೋದಿಲ್ಲ, ನಾನು ತುಂಬ ವೇಸ್ಟ್ ಬಾಡಿ, ನನ್ನಿಂದ ಏನೂ ಸಾಧ್ಯ ಇಲ್ಲ ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಆ ಭಗವಂತ ಇಲ್ಲಿ ಯಾರನ್ನೂ ಸೃಷ್ಟಿಸಿಲ್ಲ ಬಂಧುಗಳೇ. ನಿಮ್ಮನ್ನು ಸೃಷ್ಟಿಸಿದಾನಂದರೆ ಆ ಸೃಷ್ಟಿಯ ಹಿಂದೆ ಏನೋ ಒಂದು ಕೆಲಸ ಇದೆ. ಇದರ ಅರ್ಥ ಇಷ್ಟೇ, ನಾವಾಗೆ ನಮ್ಮ ಈ ದೇಹವನ್ನು ದಂಡಿಸುವಂಥ ಅಧಿಕಾರ ನಮ್ಮಲ್ಲಿಲ್ಲ. ತುಂಬ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನನ್ನ ಕೈಯಲ್ಲಿ ಆಗಲ್ಲಪ್ಪ, ನಾ ಸತ್ತು ಹೋಗ್ಬಿಡ್ತೀನಿ, ನನ್ನ ಜೀವನನೇ ಸಾಕು ಅಂತ. ಒಂದೊಂದು ಸತ್ಯ, ಇದು ತಂದೆ ತಾಯಿ ಮತ್ತು ಆ ದೇವರು ಕೊಟ್ಟಂಥ ಭಿಕ್ಷೆ. ಇದನ್ನು ಅವನೇ ತಗೊಳ್ಬೇಕು ಹೊರತು ನಮಗೆ ಇದನ್ನು ಶಿಕ್ಷಿಸುವ ಮತ್ತು ದಂಡಿಸುವ ಅಧಿಕಾರ ಇಲ್ಲ. ತುಂಬ ಜನ ನನ್ನ ಕೆಲಸ ಇಲ್ಲ, ನನ್ನ ಲೈಫಲ್ಲಿ ಏನೂ ಸಾಧಿಸಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಿರಲ್ಲ. ಒಂದು ಸಲ ಯೋಚನೆ ಮಾಡಿ, ಕೈ ಇಲ್ದವರು, ಕಾಲಿಲ್ದವರು, ಕಣ್ಣಿಲ್ದವರು ಎಷ್ಟು ಸುಂದರವಾದ ಜೀವನ ನಡೆಸ್ತಾ ಇದ್ದಾರೆ. ನಿಮ್ಗಳಿಗೆ ಏನು ಸ್ವಾಮಿ? ಒಂದೊಂದು ಸತ್ಯ, ಇಲ್ಲಿ ನಾವು ಮಾಡುವಂಥ ಕಾರ್ಯಗಳು ಹೆಸರಾಗಬೇಕು. ನಾವು ಮಾಡುವಂಥ ಕೆಲಸಗಳು 4 ಜನರಿಗೆ ಸ್ಫೂರ್ತಿ ಆಗಬೇಕು. ಆಡೋರು ಏನ್ರಿ, ಮಾತಾಡೋರನ್ನು ನಿಲ್ಸೋಕ್ಕಾಗುತ್ತಾ? 1000 ಜನ 1000 ಮಾತಾಡ್ತಾರಂತ ತಲೆ ಕೆಡಿಸ್ಕೊಳ್ಳಿಕ್ಕಾಗುತ್ತಾ? ಆ್ಯಂಡ್ ಒಂದು ಮಾತಿದೆ, 1000 ಕಾಗೆಗಳು ಕೂಗಾಡಿದ್ರೇನು ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲಾಗದು. ಹಾಗೆ 1000 ಜನ 1000 ಕೊಂಕು ಮಾತಾಡಿದ್ರೇನು ಒಂದು ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ಯಾವತ್ತೂ ವಿರೂಪಗೊಳಿಸಲಾಗದು ಬಂಧುಗಳೇ. ನಿಮ್ಮ ಹತ್ರ ಸಾಧಿಸುವಂಥ ಛಲ ಇದೆ. ಲೈಫಲ್ಲಿ ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗ್ತೀರಾ. ನಿಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನೀವೇನಂತ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ, ಇದು AK ಶೆಟ್ಟಿ ನಡೂರು ಕಡೆಯಿಂದ ಇಂದಿನ ಸ್ಫೂರ್ತಿದಾಯಕ ಮಾತುಗಳು ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮುಂದಿನ ಟಾಪಿಕ್ ಯಾವುದ್ರ ಬಗ್ಗೆ ಇರಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.